ಎಸ್ ಮತ್ತೆ ಬರ್ತೀನಿ ನಿಮ್ಮ ಹತ್ರ ನಾನು. ಏನಾಯ್ತವ್ರು ಈಗ ಆಟೋ ಅಂತ ಹೇಳಿದ್ರೆ ಬರೀ ಆತನ ಹೊಟ್ಟೆಪಾಡು ಅಷ್ಟೇ ಅಲ್ಲ, ಅಥವಾ ಆಟೋ ಡ್ರೈವರ್ ಅವ್ರದ ಒಂದು ವೈಯಕ್ತಿಕ ಕೂಲಿ ಅಲ್ಲ. ಎಷ್ಟೋ ಜನ ಡಿಪೆಂಡ್ ಆಗಿರ್ತಾರೆ, ವಯಸ್ಸಾದಂಥವ್ರು ಇರ್ತಾರೆ, ಗರ್ಭಿಣಿ ಇರ್ತಾರೆ, ಸ್ಕೂಲ್ ಮಕ್ಕಳು ಇರ್ತಾರೆ. ಓವರಾಲ್ ಅವ್ರಿಗೆ ಯಾವ ರೀತಿ ಹೊಡೆತ ಕೊಡ್ತಾ ಇದೆ ಡೈಲಿ ನೀವು ನೋಡೋದಿದ್ರು? ನೋಡಿ, ಆಟೋ ಬರೀ ಅದರಲ್ಲಿ ಆಟೋ ಚಾಲಕರದ ಜೀವನ ಅಂತಲ್ಲ, ಅದರಲ್ಲಿ ಸಾರ್ವಜನಿಕರದು ಮ್ಯಾಚ್ ಆಗುತ್ತೆ, ಕನೆಕ್ಟ್ ಆಗುತ್ತೆ. ಯಾಕಂದರೆ ಈಗ ಎಷ್ಟೋ ಆಟೋ ಚಾಲಕರು ಬರೀ ಸ್ಕೂಲ್ ಬಾಡಿಗೆ ಹೊಡೆಯೋರು ಇದ್ದಾರೆ. ಈಗ ಅವ್ರಿಗೂ ಕೂಡ ಈಗ ಗ್ಯಾಸ್ ಸಿಗಲಿಲ್ಲ ಅಂದರೆ ಆ ಸ್ಕೂಲ್ಗೆ ಅವ್ರಿಗೆ ಸರ್ವಿಸ್ ಕೊಡೋ ಅಂಥದ್ದು ಅವ್ರಿಗೆ ಕಷ್ಟ ಆಗ್ತಿದೆ ಒಂದು. ಆಮೇಲೆ ಇನ್ನೊಂದು, ಈಗ ಮಹೇಶ್ ಸರ್ ಹೇಳಿದ್ರು ಗ್ಯಾಸ್ ಇಲ್ಲ ಅಂದರೂ ಸೌದೆಯಲ್ಲಿ ಮಾಡಿ ತಿನ್ನಿಸ್ತಿದ್ದೀವಿ ಅಂತ. ನಮ್ಮ PG ಸಂಘಟನೆ ಅಧ್ಯಕ್ಷರು ಕೂಡ ಅವ್ರು ಹೇಳಿದ್ರು, ನಾವು ಅವ್ರಿಗೆ ಫುಲ್ ಊಟನೇ ಕೊಡ್ದಿರ ಇದ್ರೂ ಸ್ವಲ್ಪ ಮೆನುವಲ್ಲಿ ಕಡಿಮೆ ಮಾಡಿದ್ದೀವಿ ಅಂತ. ಆದರೆ ಆಟೋಲಿ ಆಪ್ಷನ್ ಇಲ್ಲ. ಆಟೋಲಿ ಗ್ಯಾಸ್ ಇಲ್ಲ ಅಂದರೆ ಅವ್ನ ಪಕ್ಕಕ್ಕೆ ನಿಲ್ಲಿಸಿ ಅವನು ಉಪವಾಸ ಇರಬೇಕು. ಮತ್ತು ಏನು ಸಾರ್ವಜನಿಕರ ಸರ್ವಿಸ್ ಏನು ಇವ್ರು ಪಬ್ಲಿಕ್ ಸರ್ವಿಸ್ ಕೊಡ್ತಿದ್ದಾರೆ ಅದು ಕೂಡ ಕೊಡೋಕ್ಕಾಗಲ್ಲ. ಸಮಸ್ಯೆ ಇಲ್ಲಿರೋದು ನಮಗೆ. ಅದರಲ್ಲೂ ಕೂಡ ಈ ಸರ್ಕಾರ ನೋಡಿಕೊಂಡು ಸೈಲೆಂಟಾಗಿದೆ. ಹೋಟ್ಲುಗಳವ್ರ ಸಮಸ್ಯೆನೂ ನೋಡ್ತಿದ್ದಾರೆ, ಆಟೋವ್ರ ಸಮಸ್ಯೆನೂ ನೋಡ್ತಿದ್ದಾರೆ. ಮತ್ತು ಬಂಕ್ ಅವರು ಯಾವ ರೀತಿಯಲ್ಲಿ, ಈ ಗ್ಯಾಸ್ ಬಂಕ್ ಅವರು ಯಾವ ರೀತಿಯಲ್ಲಿ ಒಂದು ವೇರಿಯೇಷನ್ ಮಾಡಿ ಆಟೋ ಚಾಲಕರಿಗೆ ಒಂದು ಮೋಸನೇ ಅಂತ ಹೇಳ್ಬೋದು, ಈ ಮೋಸ ಮಾಡ್ತಿದ್ದಾರೆ. ಇದು ಸರ್ಕಾರ ಯಾಕೆ ಇನ್ನೂ ಕೇಳ್ಕೊಂಡು ಸುಮ್ಮನೆ ಇದೆ ಅನ್ನೋದು ಒಂದು ಪ್ರಶ್ನೆ. ನಿಜವಾಗ್ಲೂ ಕೇಂದ್ರ ಸರ್ಕಾರದ ಏನಾದರೂ ತೊಂದರೆ ಇದೆಯಾ ಮುಂದೆ ಬಂದು ಹೇಳಿ. ಮೀಡಿಯಲ್ಲಿ ನೀವು ಪ್ರಶ್ನೆ ಕೇಳ್ತಿರ್ತೀರ ಅವ್ರಿಗೆ. ಹೌದು, ನಮ್ಮಲ್ಲಿ ಸ್ಟಾಕ್ ಇಲ್ಲ, ಕೇಂದ್ರ ಸರ್ಕಾರದವರು ನಮ್ಮ ರಾಜ್ಯಕ್ಕೆ ಗ್ಯಾಸ್ ಕೊಡ್ತಿಲ್ಲ, ಅದರಿಂದ ನಮ್ಮ ಎಲ್ಲ ಬಂಕ್ಗಳಲ್ಲೂ ಖಾಲಿಯಾಗಿದೆ ಅನ್ನೋದು. ಇಲ್ಲಾಂದರೆ ಇದೊಂದು ಬರೀ ಗೇಮಾ ಅನ್ನೋದೊಂದು ನನ್ನೊಂದು ಪ್ರಶ್ನೆ. ಅಂದರೆ ಯುದ್ಧ ಒಂದು ನೆಪ ಅಂತ ಅಷ್ಟೇನಾ, ಬೇರೆದೇ ಇದೆ ಹಿಂದೆ ಲಾಬಿ ಇರ್ಬೋದಾ ಹೆಂಗೆ ಅಂತ ಉದ್ದೇಶ? ಅದೇ ಸರ್, ನಿಜವಾಗ್ಲೂ ಸಮಸ್ಯೆ ಯುದ್ಧದಿಂದ ಆಗ್ತಿದೆ ಅಂತ ನಿಮ್ಗೆ ಯುದ್ಧ ಒಂದು ನೆಪ ಅಂತಾನೆ ನಾವು ಹೇಳ್ಬೋದು ಮತ್ತೆ ಅನ್ಕೊಬೋದು. ಅದು ನಿಜವಾಗ್ಲೂ ನೆಪ ಇಲ್ಲ ಅಂತಿದ್ರೆ ಸರ್ಕಾರ ಬಂದು ಅದು ನೆಪ ಅಲ್ಲ, ನಮ್ಮಲ್ಲಿ ಹೊರಗಡೆಯಿಂದ ಗ್ಯಾಸ್ ಬರ್ತಿಲ್ಲ, ಆಮೇಲೆ ನಾವು ಫೇಲ್ಯೂರ್ ಆಗಿದ್ದೀವಿ, ಸ್ಟಾಕು ಇಟ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗಿದ್ದೀವಿ, ನಮ್ಮ ಕರ್ನಾಟಕದಲ್ಲಿ 3 ದಿವಸಕ್ಕೂ ಕೂಡ ನಾವು ಗ್ಯಾಸ್ ಇಟ್ಕೊಳ್ಳೋಕ್ಕಾಗ್ತಿಲ್ಲ, ಅದಕ್ಕೆ ಇವರು ಗ್ಯಾಸ್ ಬಂಕ್ ಅವರು ಅವ್ರಿಗೆ ಮನ್ಸಿಗೆ ಬಂದಂಗೆ ರೇಟನ್ನು ತಗೊಳ್ತಿದ್ದಾರೆ ಅಂತ ಸರ್ಕಾರ ಆದರೂ ಹೇಳಬೇಕು. ಇಲ್ವಾ, ಇದೇ ನಮ್ಮಲ್ಲಿ ಏನು ಸ್ಟಾಕ್ ಇದೆ ಕೊಡ್ತೀವಿ, ಈ ಬಂಕ್ಗಳು ಏನು ವೇರಿಯೇಷನ್ ಮಾಡಿ ಗ್ಯಾಸ್ ಇಲ್ಲ ಅಂತ ಆಟೋ ಚಾಲಕರ ಹತ್ರ ಇವರು ಜಾಸ್ತಿ ಅಮೌಂಟ್ನ ತಗೊಳ್ತಿದ್ದಾರೆ, ಅದನ್ನು ನಿಲ್ಲಿಸ್ತೀವಿ ಅಂತ ಸರ್ಕಾರ ಬಂದು ಹೇಳಬೇಕು. ನಿಜ ನಿಜ ನಿಜ. ಇನ್ನೊಂದು, ಈ ಡೆಲಿವರಿ ಬಾಯ್ಸ್ ಸರ್, ಅವ್ರಿಗೂ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಹೋಟೆಲ್ಗಳ ಅವ್ರಿಗೆ ಆರ್ಡರ್ ಸಿಗ್ತಾ ಇಲ್ಲ ಅವ್ರಿಗೆ. ಆಫೀಸ್ಲಿ ನೋಡಿ ಸರ್, ಈಗ ಹೋಟ್ಲು ನಮ್ಮ ಮಹೇಶ್ ಸರ್ ಇದ್ದಾರೆ, ಹೋಟ್ಲ್ ಅಧ್ಯಕ್ಷರು. ಸೊ ಅವರು ಹೋಟ್ಲುಗಳಲ್ಲಿ, ಸುಮಾರು ಹೋಟ್ಲುಗಳಲ್ಲಿ ನನಗೆ ತಿಳಿದಿದ್ದ ಮಟ್ಟಿಗೆ ನಮ್ಮಲ್ಲೂ ಡೆಲಿವರಿ ವರ್ಕರ್ಸು ಕೂಡ ಇರ್ತಾರೆ. ಸೊ ಅವರು ಅಲ್ಲಿ ಹೋಟ್ಲಿಗೆ ಹೋಗಿ ಊಟ ಮಾಡೋರಿಗೆ ಅಲ್ಲಿ ಕೊಡೋಕೆ ಆಗ್ತಿಲ್ಲ. ಇನ್ನು ಆನ್ಲೈನ್ ಆರ್ಡ್ರ್ ಎಲ್ಲಿ ಮಾಡೋದು? ಆನ್ಲೈನ್ ಆರ್ಡ್ರಿಂದ ಯಾಕೆ ಹೋಟ್ಲುಗಳವರು ಸ್ವಲ್ಪ ಒಂದೇ ಹಿಂದೆ ಆಗ್ತಾರಂದರೆ, ಅವ್ರಿಗೆ ಅಗ್ರಿಗೇಟರ್ ಕಂಪ್ನಿಗಳು ಕೂಡ ಇವರು ದುಡ್ಡು ಕೊಡಬೇಕಾಗುತ್ತೆ. ಯಾರು? ಹೋಟ್ಲವರು ಕಮಿಷನ್ ಕೊಡಬೇಕಾಗುತ್ತೆ ಫಾರ್ ದ ಬಿಸ್ನೆಸ್ ಅವ್ರು ಎಕ್ಸ್ಟೆಂಡ್ ಮಾಡೋಕ್ಕೆ. ಸೊ ಫಸ್ಟ್ ಅವರು ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ? ಹೋಟ್ಲವರು ಯಾರು ಮುಂದೆ ಬರ್ತಾರೆ ಫಸ್ಟ್ ಅವ್ರಿಗೆ ಕೊಡಿ. ಯಾಕಂದರೆ ಮುಂದೆ ಬಂದಿರೋರಿಗೆ ಹೋಟ್ಲಲ್ಲಿ ಕುತ್ಕೊಂಡು ಊಟ ಕೇಳೋರಿಗೆ ಊಟ ಇಲ್ದಿರಂಗೆ ಅವರು ಆನ್ಲೈನ್ ಕೊಡ್ತಾರಾ? ಕೊಡಲ್ಲ. ಈಗ ಇದನ್ನೇ ನಂಬ್ಕೊಂಡಿರೋವಂಥ ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಈ ಥರ ಒಂದು ಫುಡ್ ಡೆಲಿವರಿ ಪಾರ್ಟ್ನರ್ಸಿಗೆ ಸಿಕ್ಕಾಪಟ್ಟಿ ತೊಂದರೆ ಆಗ್ತಿದೆ. ಅವ್ರ ಜೀವನ ಇದನ್ನೇ ನಂಬ್ಕೊಂಡು ಮಾಡ್ತಿದ್ರು. ಗಾಡಿ ತಗೊಂಡಿದ್ದಾರೆ, ಅದರಲ್ಲಿ ಅಗ್ರಿಗೇಟರ್ ಆಗಿ ಅವರು ರಿಜಿಸ್ಟರ್ ಆಗಿದ್ದಾರೆ, ಆದರೂ ಕೂಡ ಈಗ ಅವ್ರಿಗೂ ಕೂಡ ಬುಕಿಂಗ್ಸ್ ಕಡಿಮೆ ಆಗಿದೆ. ಅಲ್ಲ, ಬಟ್ ಈಗ ನನ್ನ ಒಂದು ಸಜೆಷನ್ನು ಅಥವಾ ಕೆಲವೊಬ್ರು ಹೇಳೋದು, ಈಗ LPG ಬಿಟ್ಬಿಡೋಣಪ್ಪ, ಪೆಟ್ರೋಲ್ ಬಂದುಬಿಡ್ಲಿ ಅಂತ ವಾಪಸ್. ಮತ್ತೆ ಹೆಂಗಾಗುತ್ತೆ ಸರ್? ಹೇಗಾಗುತ್ತೆ ಹೇಳಿ? ಆಟೋ ಒಂದು ಅದು ಸೆಟ್ ಆಗಿರುತ್ತೆ LPG ಅಂದಮೇಲೆ. ಆ ಥರ ಇದ್ರೆ ನಿಮ್ಮ ಪ್ಯಾನಲಲ್ಲಿ ಒಂದು ಆಟೋ ಯಾರಾದರೂ ಟೆಕ್ನಿಷಿಯನ್, ಆ ಟೆಕ್ನಿಷಿಯನ್ ಸಪೋರ್ಟ್ಗೂ ಹೇಳ್ಬೇಕು. ಯಾಕಂದ್ರೆ ಕಾಮನ್ ಆಗಿ ಅಲ್ಲಲ್ಲ, ಹಂಗೆ ಆಗಲ್ಲ. ಮತ್ತೆ ಟ್ಯಾಂಕ್ ನಾವು ವಾಪಸ್ ಟ್ಯಾಂಕ್ ಇದು ಮಾಡ್ಕೊಳ್ತೀವಿ, ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು. ಟ್ಯಾಂಕ್ ಆಲ್ರೆಡಿ ಇರುತ್ತೆ ಸರ್, 2 ಲೀಟ್ರು 2.5 ಲೀಟರ್ ಟ್ಯಾಂಕ್ ಇರುತ್ತೆ ಆಟೋಲ್ಲಿ. 2.5 ಲೀಟರ್ ಸಾಕಾ ಈ ಟ್ರಾಫಿಕಲ್ಲಿ? ಇಲ್ಲ ಅಂದರೆ ದಿವಸಕ್ಕೆ 20 ಸತಿ ಅವನು ಹೋಗಿ ನಿಂತ್ಕೊಬೇಕಾ ಆಟೋ ಚಾಲಕ? ಇಲ್ವಲ್ಲ. ಸೊ ಅದರಿಂದ ಒಂದು, ಆಮೇಲೆ ಮೈಲೇಜು, ಗ್ಯಾಸಲ್ಲಿ ಓಡಿರೋ ಅಂಥ ಇಂಜಿನ್ನು ಅದು ಆಟೋಮೆಟಿಕ್ಲಿ ಪೆಟ್ರೋಲಲ್ಲಿ ಓಡ್ಸೋಕ್ಕೆ ಹೋದರೆ 20 ಕಿಲೋಮೀಟ್ರ್ ಬರೋವಂಥ ಆಟೋ 10 ಕಿಲೋಮೀಟ್ರ್ ಕೊಡುತ್ತೆ ಮೈಲೇಜ್. ಯಾಕೆ? ಅದು ಇಂಜಿನ್ನು ಗ್ಯಾಸಿಗೆ ಸೆಟ್ ಆಗಿರುತ್ತೆ. ಈಗ ಪೆಟ್ರೋಲು ದರಕ್ಕೂ ಈ ದರಕ್ಕೂ ನೀವು ವೇರಿಯೇಷನ್ ಮಾಡಿ.
58 ರೂಪಾಯಿ ಇದ್ದಿದ್ದ ಗ್ಯಾಸ್ನ ಈಗ ಆಲ್ರೆಡಿ 85-90ವರೆಗೂ ತಂದು ನಿಲ್ಸವ್ರೆ. ಈಗ ಪೆಟ್ರೋಲ್ 110 ರೂಪಾಯಿ ಎಲ್ಲಿ ಸರ್ ಹಾಕೋದು ಆಟೋ ಅವರು? ಅದಕ್ಕೆ ತಕ್ಕಂತೆ ಏನಾದರೂ ಇವರು ಗೌರ್ಮೆಂಟ್ ಅವ್ರು ಏನಾದರೂ ಆಟೋ ಚಾಲಕರಿಗೆ ಸಬ್ಸಿಡಿ ಕೊಡ್ತಿದ್ದಾರಾ? ಹೌದು, ನಮ್ಮಲ್ಲಿ ಗ್ಯಾಸ್ ಕೊಡೋಕೆ ಆಗ್ತಿಲ್ಲ, ನೀವು ಪೆಟ್ರೋಲಲ್ಲಿ ಹಾಕ್ಸ್ಕೊಳ್ಳಿ, 1 ಲೀಟ್ರಿಗೆ ಸಬ್ಸಿಡಿ ಕೊಡಂಗಿದ್ರೆ ಕೊಳ್ಳಿ ಬಂದು, ಹಂಗಿದ್ರೆ ಮಾತಾಡೋಣ. ಕರೆಕ್ಟ್. ಎಸ್ ಸರ್, ಬರ್ತೀನಿ. ನಾನು ಬ್ರೇಕ್ ಸಮಯ ಆಗಿದೆ ನನಗೆ. ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದಮೇಲೆ